ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲಿನಲ್ಲಿ ಕಂಬಿ ಎಣಿಸ್ತಿರುವ ಡಿ ಬಾಸ್ ದರ್ಶನ್ಗೆ ಬುದ್ಧಿ ಬಂದಂತೆ ಕಾಣ್ತಿಲ್ಲ. ನಡೆದಿದ್ದೆ ದಾರಿ, ನಾನೇನು ಮಾಡಿದ್ರು ಯಾರೂ ಕೇಳಲ್ಲ ಅಂತ ಒಬ್ಬನ ಪ್ರಾಣ ತೆಗೆದು ತನ್ನ ಜೀವನದ ಜೊತೆ ಬೇರೆಯವರ ಜೀವನ ಕೂಡ ಹಾಳು ಮಾಡಿದ ದರ್ಶನ್ ಜೈಲಿನಲ್ಲಿ ಅಟ್ಟಹಾಸ ಮುಂದುವರಿಸಿದ್ದಾರೆ. ಹೌದು, ಜೈಲಿನಲ್ಲಿ ತನ್ನ ಜೊತೆಗಿದ್ದ ತನ್ನದೇ ಕೇಸ್ನ ಆರೋಪಿಗಳ ಮೇಲೆ ದಾಸ ಮಾನಸಿಕ ಮತ್ತು ದೈಹಿಕ ಹಿಂಸೆ ನಡೆಸಿರುವುದು ಬೆಳಕಿಗೆ ಬಂದಿದೆ. ಹಾಗಿದ್ರೆ ಜೈಲಿನಲ್ಲಿ ದರ್ಶನ್ ಮಾಡಿದ್ದೇನು? ಅನುಕುಮಾರ್ ಸಾಯ್ತೀನಿ ಅಂದಿದ್ದೇಕೆ? ಜಗ್ಗು ಡಿ ಬಾಸ್ ವಿರುದ್ಧ ತಿರುಗಿ ಬಿದ್ದಿದ್ದು ಯಾಕೆ? ದರ್ಶನ್ ಮಾನಸಿಕ ಸ್ಥೀಮಿತ ಕಳೆದುಕೊಂಡ್ರ ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಮಾಡಬಾರದನ್ನ ಮಾಡಿ ಜೈಲಲ್ಲಿ ಕಂಬಿ ಎಣಿಸ್ತಿರುವ ದರ್ಶನ್ ಇನ್ನಾದರೂ ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ರು. ಡೆವಿಲ್ ಟೈಮ್ನಲ್ಲಿ ದರ್ಶನ್ ಜೈಲಿಗೆ ಸೇರಿರುವುದು ಫ್ಯಾನ್ಸ್ಗೆ ಬೇಸರ ತರಿಸಿದೆ. ಆದರೆ ಈ ಟೈಮ್ನಲ್ಲಿ ದರ್ಶನ್ ಜೈಲಲ್ಲಿ ಸೈಲೆಂಟ್ ಆಗಿದ್ದು ತನ್ನ ಸಿನಿಮಾ ಹೇಗೆ ಹೋಗ್ತಿದೆ ಅನ್ನೋದನ್ನ ತಿಳಿದುಕೊಳ್ಳುವುದು ಬಿಟ್ಟು ಜೈಲಲ್ಲಿ ರೌಡಿಸಂ ಮಾಡ್ತಿದ್ದಾರೆ. ಬೆಂಗಳೂರಿನ ಪರಪನ ಅಗ್ರಹಾರದಲ್ಲಿ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ. ಕಳೆದ ಸಲ ಹೋದಾಗ ಜೈಲಲ್ಲಿ ದರ್ಶನ್ಗೆ ಎಲ್ಲ ಫೆಸಿಲಿಟಿ ಸಿಗ್ತಾ ಇತ್ತು. ಆದರೆ ಈ ಸಲ ಏನೂ ಇಲ್ಲ. ಚಾಪೆ ದಿಂಬು ಏನ್ ಬೇಕಾದ್ರೂ ಕೋರ್ಟ್ ಮೊರೆ ಹೋಗಬೇಕು. ಯಾವ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ದರ್ಶನ್ ಅವರೇ ಸಾಲಲ್ಲಿ ನಿಂತು ತಾವೇ ಊಟವನ್ನ ತೆಗೆದುಕೊಂಡು ಬರಬೇಕಾಗಿದೆ. ಒಳಗಿನ ಶೌಚಾಲಯ ಕೂಡ ತಾವೇ ಕ್ಲೀನ್ ಮಾಡಬೇಕಾಗಿದೆ. ಈ ಎಲ್ಲ ನಿಯಮಗಳಿಂದ ದರ್ಶನ್ ತತ್ತರಿಸಿ ಹೋಗಿದ್ದಾರೆ. ಡೆವಿಲ್ ಟೈಮ್ನಲ್ಲಿ ನಾನು ಹೊರಗಿಲ್ಲ ಅನ್ನೋ ಬೇಜರ್ ದರ್ಶನ್ ಅನ್ನ ಮಾನಸಿಕವಾಗಿ ಕುಗ್ಗಿಸಿದಂತೆ ಕಾಣ್ತಾ ಇದೆ. ಹೀಗಾಗಿ ತಮ್ಮ ಸಿಟ್ಟನ್ನ ಜೈಲಲ್ಲಿ ಹೊರಹಾಕ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನ್ನ ಜೊತೆಗಿದ್ದ ತನಗೆ ಸಪೋರ್ಟ್ ಮಾಡಿದ್ದ ಸಹ ಕೈದಿಗಳ ಮೇಲೆ ಕೋಪಗೊಂಡು ಮಾನಸಿಕ ಮತ್ತು ದೈಹಿಕ ಹಲ್ಲೆ ಮಾಡ್ತಿದ್ದಾರಂತೆ. ದರ್ಶನ್ ಇರುವ ಸೆಲ್ನಲ್ಲೇ ಅನುಕುಮಾರ್, ಜಗ್ಗು, ನಾಗರಾಜು, ಪ್ರದೂಷ್, ಲಕ್ಷ್ಮಣ್ ಇದ್ದಾರೆ. ಇವರೆಲ್ಲರೂ ಕೂಡ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಕೈದಿಗಳೇ. ನಾಗರಾಜ್ ಅವರನ್ನ ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ದರ್ಶನ್ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡುತ್ತಿದ್ದಾರಂತೆ. ಮಲಗಿರುವ ಸಹ ಕೈದಿಗಳನ್ನ ಕಾಲಲ್ಲಿ ಒದ್ದು ಎಬ್ಬಿಸುವುದು, ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈಯುವುದು ಸೇರಿದಂತೆ ದರ್ಶನ್ ಸಹ ಕೈದಿಗಳ ಮೇಲೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಜಗ್ಗು ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದೆಯಂತೆ. ಇಬ್ಬರ ಜಗಳ ಜೋರಾಗ್ತಾ ಇದ್ದಂತೆ ಜೈಲಾಧಿಕಾರಿಗಳು ಈ ಜಗಳವನ್ನ ಬಿಡಿಸಿದ್ದಾರಂತೆ. ಈ ಕೈದಿಗಳು ನಿಮ್ಮ ವಿಚಾರಕ್ಕೆ ನಮಗೆ ಈ ಪರಿಸ್ಥಿತಿ ಬಂದಿದೆ, ನಮಗೂ ಲಾಯರ್ ವ್ಯವಸ್ಥೆ ಮಾಡಿಸಿ, ನಮ್ಮನ್ನ ಬಿಡಿಸಿ ಅಂತ ಕೇಳಿದ್ದಕ್ಕೆ ದರ್ಶನ್ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಇರುವ ಸೆಲ್ನಲ್ಲೇ ಇದ್ರೆ ನಾನು ಸಾಯ್ತೀನಿ ಎನ್ನುತ್ತಿರುವ ಆರೋಪಿ ಅನುಕುಮಾರ್ ನನ್ನನ್ನ ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಎಂದು ಬೇಡಿಕೊಳ್ತಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಸದ್ಯ ಪರಪನ ಅಗ್ರಹಾರದಲ್ಲಿ ದರ್ಶನ್ ಇರುವ ಸೆಲ್ಗೆ ವಿಶೇಷ ಕಾವಲು ವ್ಯವಸ್ಥೆ ಮಾಡಲಾಗಿದೆ. ಒಟ್ನಲ್ಲಿ ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ ಈಗ ಜೈಲಲ್ಲಿ ನರಕ ಅನುಭವಿಸುತ್ತಿದ್ದಾರೆ. ಆರ್ಡರ್ ಮಾಡಿ ಊಟ ಮಾಡ್ತಿದ್ದ ದಾಸ ಈಗ ತುತ್ತು ಅನ್ನಕ್ಕೂ ಅಂಗಲಾಚುವಂತೆ ಆಗಿದೆ. ಸಿನಿಮಾ ರಿಲೀಸ್ ಆದಾಗ ಫ್ಯಾನ್ಸ್ಗಳ ಮಧ್ಯೆ ಹೋಗಿ ಹೆಮ್ಮೆ ಪಡ್ತಿದ್ದ ಕರಿಯ ಈಗ ಫ್ಯಾನ್ಸ್ಗಳ ಮುಖ ನೋಡದಂತೆ ಆಗಿದೆ. ತನ್ನ ಜೀವನ ಹೀಗಾಯ್ತು ಅನ್ನೋ ಚಿಂತೆ ದರ್ಶನ್ ಅನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಹೀಗಾಗಿ ದರ್ಶನ್ ಆ ಸಿಟ್ಟಿನಲ್ಲಿ ಸಹ ಕೈದಿಗಳ ಮೇಲೆ ಕೋಪವನ್ನ ತೋರಿಸ್ತಾ ಇದ್ದಾರೆ ಅನಿಸ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.